ಬಂಧುಗಳೇ ನಮಸ್ಕಾರ. ನಾನಿವತ್ತು ಈ ಒಂದು ವಿಡಿಯೋ ಮಾಡ್ತಾ ಇರೋ ಉದ್ದೇಶ ಏನು ಅಂದರೆ, ಕರ್ನಾಟಕ ರಾಜ್ಯದಲ್ಲಿ ಇವತ್ತು ಒಳ ಮೀಸಲಾತಿ ನಾಗಮೋಹನ್ ದಾಸ್ ಅವರ ಒಂದು ನೇತೃತ್ವದಲ್ಲಿ ನಡೀತಾ ಇರುವಂಥ ಈ ಒಂದು ಜನಗಣತಿ ಸಮೀಕ್ಷೆ, ಒಳ ಮೀಸಲಾತಿ ಪರಿಶಿಷ್ಟ ಜಾತಿಗಳ ಸಮಗ್ರ ವರದಿ ನೀಡಬೇಕು ಅಂತೇಳಿ ಏನು ಇವತ್ತು ಸರ್ಕಾರ ನಿರ್ಣಯ ಕೈಗೊಂಡಿದೆ, ಅದರ ಪ್ರಕಾರ ಮಾಡ್ತಾ ಇದ್ದಾರೆ. ಇಲ್ಲಿ ಆದಿ ಕರ್ನಾಟಕ, ಆದಿ ಆಂಧ್ರ, ಆದಿ ದ್ರಾವಿಡ ಅಂತೇಳಿ ಗೊಂದಲಗಳನ್ನ ಸೃಷ್ಟಿಯಾಗೋಗ್ಬಿಟ್ಟಿದೆ. ಜನಗಳಲ್ಲಿ ಆತಂಕಗಳಿದೆ. ನಮಗೆ ಅರ್ಥ ಆಗ್ತಾ ಇದೆ, ಕೆಲವ್ರಿಗೆ ಅರ್ಥ ಆಗ್ತಾ ಇಲ್ಲ. ಆದರೆ ಈ ಜನಗಣತಿಗೆ ಬರೋ ಅಂಥ ವ್ಯಕ್ತಿಗಳು ಆದಿ ಕರ್ನಾಟಕ ಅಂತ ಅಂದ್ಬಿಟ್ಟು ನೀವು ಕರ್ನಾಟಕದವರಲ್ವೇ 003 ಹೊಡೆದ ಮೇಲೆ ನಿಮ್ಮದು ಉಪಜಾತಿ ಯಾವುದು ಅಂದರೆ ಬೋವಿ ಹೊಡಿಬೇಕು ಅಂತೇಳಿ ಆದಿ ಕರ್ನಾಟಕ ಅಂತ ಹೊಡೆದ್ರೂ ಕೂಡ ಅದ್ರ ಒಳಗಡೆನೂ ಕೂಡ ಬೋವಿ ಅಂತ ಬರ್ತಾ ಇರೋದ್ರಿಂದ ಕನ್ಫ್ಯೂಷನ್ ಆಗಿ ಆ ಥರ ಹೋಗ್ತಾ ಇದೆ. ನೋಡಿ, ಎಲ್ಲ ಕಡೆನೂ ಕೂಡ KRSL ಆಗಿರ್ಬೋದು, ನಾನು ಕೊಳ್ಳೇಗಾಲ, ನರಸೀಪುರ ಮತ್ತು ನಮ್ಮ HD ಕೋಟೆ ಎಲ್ಲ ಕಡೆನೂ ಕೂಡ ಈ ರೀತಿ ಮಾಡಿದಂತೆ 7 ಸಾಕ್ಷಿಗಳನ್ನು ಕೂಡ ನಾನು ಕಲೆ ಹಾಕಿದೆ. ಮತ್ತು ನಾನು ಏನೋ ಅಲ್ಲಿ ಸಮೀಕ್ಷಾ ವರದಿ ಮಾಡ್ತಾ ಅಂತ ಆ ಒಂದು ಇಲಾಖೆಗೂ ಕೂಡ ನಾನು ಫೋನ್ನ ಮಾಡಿ ಈ ರೀತಿ ಸಹಾಯವಾಣಿಗೂ ಕೇಳಿದಾಗ ಅವ್ರೂ ಕೂಡ ಆದಿ ಕರ್ನಾಟಕ ಅಂತ ಹೊಡೆದು ಬೋವಿ ಅಂತ ಹೊಡೆದ್ರೆ ತಪ್ಪೇನಿಲ್ಲ ಅಂತಲೂ ಕೂಡ ಹೇಳ್ತಾರೆ. ನಾನು ನಾಗಮೋಹನ್ ದಾಸ್ ಸಾಹೇಬ್ರಿಗೂ ಕೂಡ ಕೇಳಿದೆ, ಆದಿ ಕರ್ನಾಟಕ, ಆದಿ ಆಂಧ್ರ, ಆದಿ ದ್ರಾವಿಡ ಒಂದು ಕಡೆ ಪತ್ರಿಕೆಗಳಲ್ಲಿ ಅಡ್ವರ್ಟೈಸ್ಮೆಂಟ್ ಕೊಡ್ತಾರೆ ಇವು ಜಾತಿಗಳಲ್ಲ ಅಂತೇಳಿ, ಇನ್ನೊಂದು ಕಡೆ ಹೇಳ್ತದೆ 1950ರಲ್ಲಿ ಆದಿ ಕರ್ನಾಟಕ, ಆದಿ ಆಂಧ್ರ, ಆದಿ ದ್ರಾವಿಡನೂ ಕೂಡ ಅದೊಂದು ಜಾತಿ ಅಂತೇಳಿ 1950ರಲ್ಲಿನೇ ಅದು ರಾಷ್ಟ್ರಪತಿಗಳಿಂದ ಅಂಕಿತ ಆಗಿ ಅದನ್ನು ಜಾತಿ ಅಂತಲೇ ಪರಿಗಣಿಸಿದ್ದಾರೆ. 101 ಜಾತಿನಲ್ಲಿ 1, 2, 3ರಿಂದ 101 ಗಂಟನೂ ಜಾತಿಗಳಂದಮೇಲೆ ಆ ಜಾತಿಗಳನ್ನು ಹೊಡೆದ್ರೆ ನೇರವಾಗಿ ಹೋಗಿದ್ದೀರಿ, ಯಾರಿಗೋ ಏನು ಕನ್ಫ್ಯೂಷನ್ ಆಗ್ತಾ ಇರಲಿಲ್ಲ. ಇಲ್ಲೇನಾಗಿದೆ ಅಂತಂದರೆ, ಆದಿ ಕರ್ನಾಟಕಕ್ಕೆ ಏನಾದ್ರು ಓಟೋದ್ರೆ ನಮ್ಮ ಗತಿ ಏನು ಅನ್ನೋಂಥದ್ದು ಪ್ರಶ್ನೆಗಳು ಬಂದಿರೋದ್ರಿಂದನೇ ಈ ಒಂದು ವಿಚಾರಗಳನ್ನ ಮಾತಾಡ್ತಾ ಇರೋದು. ಮಾನ್ಯ ಮುಖ್ಯಮಂತ್ರಿಗಳಿಗೂ ನಾನು ಹೆಗ್ಗಡದೇವನಕೋಟೆ ಸಭೆಯಲ್ಲೂ ಕೂಡ ಮಹದೇವಪ್ಪ ಸಾಹೇಬ್ರಿಗೂ ಅವ್ರಿಗೂ ಕೂಡ ಮನವರಿಕೆ ಮಾಡಿದೆ. ಮಾನ್ಯ ಮುಖ್ಯಮಂತ್ರಿಗಳು 1.5 ನಿಮಿಷಗಳ ಕಾಲ ಅದ್ರ ಬಗ್ಗೆ ಸ್ಟೇಜ್ ಮೇಲೇ 5,000 6,000 ಜನಗಳ ಮಧ್ಯದಲ್ಲೇ ಅದೊಂದು ಕ್ಲಾರಿಫಿಕೇಷನ್ ಕೂಡ ಕೊಟ್ಟರು. ಹಂಗಲ್ಲ ಕಣೆಯ ಸೀತಾರಾಮ, ಹಿಂಗೆ ಅಂತ. ಸರಿ, ಸಾಹೇಬ್ರಿಗೂ ಕೂಡ ಮತ್ತೆ ಇನ್ನೊಂದು ಸರಿ ಮನದಟ್ಟು ಮಾಡಿ ನಾನು ಸ್ವಾಮೀಜಿಗಳು ಎಲ್ಲ ನಮ್ಮ ನೇತೃತ್ವ ಎಲ್ಲ ಹೋಗಿ ಮಾಡಿದಾಗ ಮುಖ್ಯಮಂತ್ರಿಗಳನ್ನೇ ನಾಗಮೋಹನ್ ದಾಸ್ ಅವರಿಗೆ ಫೋನ್ ಮಾಡಿ ಈ ಒಂದು ಕ್ಲಾರಿಫಿಕೇಷನ್ಗಳನ್ನ ಕೆಲವೊಂದು ತಪ್ಪಾಗ್ತಾ ಇದೆ, ಅದು ಏನಾಗಬೇಕು ಅನ್ನೋದನ್ನ ನಾನು ಸೀತಾರಾಮನ್ನ ಕಳಿಸ್ಕೊಡ್ತೀನಿ, ಸ್ವಾಮೀಜಿಗಳು ಇಲ್ಲೇ ಇದ್ದಾರೆ, ನೀವು ಹೋಗ್ಬಿಟ್ಟು ಅವ್ರು ಕ್ಲಾರಿಫಿಕೇಷನ್ ಕೊಡ್ತಾರೆ ಎಲ್ಲ ಮಾಡಿ ಅಂತಂದಾಗ ನಾನು ನಿನ್ನೆ ನಾಗಮೋಹನ್ ದಾಸ್ ಸಾಹೇಬರನ್ನು ಕೂಡ ಭೇಟಿ ಮಾಡಿದೆ. ಭೇಟಿ ಮಾಡಿ ನಾನು ಎಲ್ಲ ಕೂಡ ಈ ರೀತಿ ರೇಷನ್ ಕಾರ್ಡ್ಗಳಲ್ಲಿ ಹೊಡೀತು ಅಂತಂದರೆ ಆ ರೇಷನ್ ಕಾರ್ಡಲ್ಲಿ ನಮ್ಮದು ST ಅಂತ ಬರ್ತಾ ಇದೆ, ತೊಂದರೆ ಆಗ್ತಾ ಇದೆ ಅಂತ ಹೇಳಿದೆ. ಅವರು ಇದು ಸರ್ಕಾರದ ತಪ್ಪು ಅಂತೇಳಿ ನಾಗಮೋಹನ್ ದಾಸ್ ಅವರು ಹೇಳಿದರು. ಆಯಿತು, ಈಗ ರೇಷನ್ ಕಾರ್ಡಲ್ಲಿ ಹೊಡಿತು ಅಂತಂದ್ರೂ ಕೂಡ ಆಧಾರ್ ಕಾರ್ಡಲ್ಲಾದರೂ ಹೊಡಿಬೋದು, ಇಲ್ಲಾಂತಂದ್ರೆ ವೋಟರ್ ID-ನಲ್ಲಾದರೂ ಹೊಡಿಬೋದು, ಇಲ್ಲಾಂತಂದ್ರೆ ನಮ್ಮದು ಕ್ಯಾಸ್ಟ್ ಸರ್ಟಿಫಿಕೇಟ್ ಇರ್ತದೆ, ಇಲ್ಲಾಂದರೆ ವೋಟರ್ ಲಿಸ್ಟ್ ಇರ್ತದೆ. ಇವಲ್ಲಿ ಯಾವುದನ್ನಾದರೂ ಒಂದು ತೋರಿಸೋದ್ರೂ ಕೂಡ ಜಾತಿ ಜನಗಣತಿ ಮಾಡೋದಕ್ಕೆ ದಯವಿಟ್ಟು ನೀವು ಅವಕಾಶ ಮಾಡಿಕೊಡ್ಬೇಕು ಅಂತ ಕೂಡ ಕೇಳಿದ್ದೀನಿ. ಮುಖ್ಯಮಂತ್ರಿಗಳು ಕೂಡ ಅದೇ ರೀತಿ ಹೇಳಿದ್ದಾರೆ. ಈ ರೀತಿ ಇಷ್ಟರಲ್ಲಿ ಯಾವುದೇ ಇದ್ರೂ ಕೂಡ ಮಾಡ್ಬೋದು ಕಣೆ ಅಂತಲೂ ಕೂಡ ಸಾಹೇಬರು ಹೇಳಿದ್ದಾರೆ. ಅದೇ ರೀತಿಯಲ್ಲಿ ಮಾಡಿಕೊಡ್ಬೇಕು ಅಂತಲೂ ಕೂಡ ನಾವು ಮನವಿ ಮಾಡಿದ್ವಿ. ಮತ್ತು ಅದ್ರ ಜೊತೆಗೆ ಏನು ಆದಿ ಕರ್ನಾಟಕ, ಆದಿ ಆಂಧ್ರ, ಆದಿ ದ್ರಾವಿಡ ಅಂತಂದ್ಬಿಟ್ಟು ಈ ರೀತಿಯಲ್ಲಿ ಬರ್ತಾ ಇದೆಯಲ್ಲ, ಈ ರೀತಿ ಬರ್ತಾ ಇರತಕ್ಕಂಥ ಒಂದು ವಿಚಾರಗಳನ್ನು ಕೂಡ ಮನದಟ್ಟು ಮಾಡಿ ನೋಡಿ ಸರ್, ಇಲ್ಲಿ ಎಲ್ಲ ಕಡೆನೂ ಗುರುತು ಮಾಡಿದರೆ 003 ಹೊಡೆದ್ಬಿಟ್ಟು ಆಮೇಲೆ 0.23.1 ಅಂತಂದ್ಬಿಟ್ಟು ಹೊಡೆದ್ರಿಂದ ಬೋವಿ ಅಂತ ಹೋಗ್ತಾ ಇದೆ. ಈ ರೀತಿ 7 ಕೇಸ್ಗಳನ್ನು ಕೂಡ ನಾನು ತೊಗೊಂಡೋಗ್ಕೊಟ್ಟೆ. ಮತ್ತು ಸ್ವಾಮೀಜಿಯವರು ನಾನು ಎಲ್ಲರೂ ಹೋಗಿನೂ ಕೂಡ ಎಲ್ಲ ಮನವಿಗಳನ್ನು ಕೂಡ ಕೊಟ್ಟು ಬಂದಿದ್ವಿ. ನಿನ್ನೆನೂ ಕೂಡ ನಾಗಮೋಹನ್ ದಾಸ್ ಸಾಹೇಬರನ್ನ ಭೇಟಿ ಮಾಡಿದ್ದೆ. ಎಲ್ಲ ವಿವರವಾದಂಥ ಪತ್ರಗಳನ್ನ ಕೊಟ್ಟು ನಮ್ಮ ಸಮಾಜಕ್ಕೆ ಆಗ್ತಾ ಇರೋಂಥ ಅನ್ಯಾಯಗಳನ್ನೆಲ್ಲ ತಪ್ಪಿಸ್ಬೇಕು ಅಂತೇಳಿ ಮನವರಿಕೆ ಮಾಡಿ ಬಂದೀನಿ. ಬಂಧುಗಳೇ, ನಾವು ಎಚ್ಚೆತ್ತುಕೊಳ್ಳಿಲ್ಲ ಅಂದರೆ ಬೋವಿ ಸಮಾಜ ಇವತ್ತು 2011 ಜನಗಣತಿಯ ಪ್ರಕಾರ ಬೋವಿ ನಿಗಮದಲ್ಲಿ 11,75,000 ಅಂತಂದ್ಬಿಟ್ಟು ಬಯಲ ಕೊಟ್ಟಿದ್ರು. ಮೊಟ್ಟ ಮೊದಲ ನಾನು ನಿಗಮಕ್ಕೆ ಹೋದಾಗ ನಾನು ಅದನ್ನು ನೋಡಿದೆ. ಇವತ್ತು 1,08,00,000ದಲ್ಲಿ 1,40,00,000 ಏನು ಜನಸಂಖ್ಯೆ ಇದೆ ಅಂತಂದ್ಬಿಟ್ಟು ಏನು ಪರಿಶಿಷ್ಟ ಜಾತಿ ಇದು ಹೇಳ್ತಾ ಇದೆ. ಇದರಲ್ಲಿ ನಮ್ಮದು ಕಡಿಮೆ ಅಂತಂದ್ರೂ ಕೂಡ ಒಂದು 20 ಲಕ್ಷನಾದ್ರೂ ಕೂಡ ಬೋವಿ ಸಮಾಜದ ಬರುತ್ತೆ ಅಂತಂದ್ಬಿಟ್ಟು ನಾನು ಅಂದಾಜಿಟ್ಟಿದ್ದೀನಿ. ಒಂದು ಸ್ವಲ್ಪ ಕಡಿಮೆ ಆದ್ರೂ ಕೂಡ ನಾಳೆ ದಿವಸ ಇದು ನಮ್ಮ ಮಕ್ಕಳಿಗೆ, ನಮ್ಮ ಸಮಾಜಕ್ಕೆ ತುಂಬ ಅನಾನುಕೂಲ ಆಗ್ತದೆ. ಈ ಸಂಖ್ಯೆಗಳನ್ನ ಕರೆಕ್ಟಾಗಿ ಇಟ್ಕೋಬೇಕು. ಇವತ್ತು ಎಲ್ಲೋ ಒಂದೊಂದು ಕಡೆ ಇದ್ದು ಎಲ್ಲೋ ಹೊರಗಡೆ ಹೋಗಿ ಈ ಸಂಖ್ಯೆಗಳನ್ನ ಮಾಡ್ದೇ ಇದ್ದು ನಮಗೆ ಪರ್ಸೆಂಟೇಜ್ ಸಿಗಲ್ಲ. ನಾಳೆ ದಿವಸ ಉದ್ಯೋಗಕ್ಕಾಗಲಿ ಪ್ರತಿಯೊಂದಕ್ಕೂ ಕೂಡ ಈ ಪರ್ಸೆಂಟೇಜ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ದಯಮಾಡಿ ಬಂಧುಗಳೇ, ಎಲ್ಲರೂ ಎಲ್ಲೇ ಇದ್ರೂ ಕೂಡ ಕರೆಸಿ ಅವ್ರನ್ನೆಲ್ಲರೂ ಜಾತಿ ಜನಗಣತಿಗೆ ಒಳಪಡಿಸಬೇಕು ಅಂತೇಳಿ ನಾನು ಕೇಳ್ಕೊತೀನಿ. ನಮಸ್ಕಾರ, ವಂದನೆಗಳು.